ಈ ವಂಶಾಡಳಿತ ರಾಜಕೀಯ, ಕುಟುಂಬ ರಾಜಕೀಯ ಯಾವ ರೀತಿ ವ್ಯಾಪಿಸ್ಬಿಟ್ಟಿದೆ ಅಂತಂದರೆ, ನೀವು ಯಾವುದೇ ಪಕ್ಷ ಇವತ್ತು ಕರ್ನಾಟಕದ ಸಂದರ್ಭದಲ್ಲಿ ನಾವು ಪರಿಗಣಿಸೋದಾದರೆ ಕೇವಲ ಕೆಲವು ಕುಟುಂಬದ ಸದಸ್ಯರು 3 ಪಾರ್ಟಿಯಿಂದ, ಮಗ ಒಂದು ಪಾರ್ಟಿಲಿರ್ತಾನೆ, ಇನ್ನು ಅವರ ಬೀಗ್ರೋ ಇಲ್ಲ ಅವರ ಬಾಮೈಕ್ಳೋ ಯಾರೋ ಅವರು ಇನ್ನೊಂದು ಪಾರ್ಟಿಲಿರ್ತಾರೆ. ಈ ಕಾರ್ಯಕರ್ತರು ಏನು ಮಾಡಬೇಕು, ಬೂತ್ ಮಟ್ಟದಲ್ಲಿ ಕಳೆದ 50 ವರ್ಷದಿಂದ ಅವರ ಅಪ್ಪನಿಗೆ, ಮಗನಿಗೆ, ಮೊಮ್ಮಗನಿಗೆ, ಮರಿಮಗನಿಗೆ ಎಲ್ಲರಿಗೂ ಅಣ್ಣ ಅಂದ್ಕೊಂಡೇ ಬದುಕಬೇಕಾ ಇವರು? ಇದಕ್ಕೆ ನಾವು ಜನಸಾಮಾನ್ಯರು ದನಿ ಎತ್ತಿಲ್ಲ ಅಂತಂದರೆ ಇದು ಯಾವತ್ತಿಗೂ ಸರಿ ಹೋಗಲ್ಲ. ಬಾವುಟ ಹಿಡಿಯುವಂಥದ್ದು ಈ ಕೆಲಸ ಮಾಡ್ತಾರಲ್ಲ ಬೂತ್ ಮಟ್ಟದಲ್ಲಿ, ಈ ಕಾರ್ಯಕರ್ತರ ಪರವಾಗಿ ಯಾವುದಾದ್ರೂ ಪಕ್ಷಗಳು ಏನಾದರೂ ಗಮನ ಹರಿಸಿದವ? ನೀವು ಕಾರ್ಯಕರ್ತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡಬೇಕು. ಎಲ್ಲರಿಗೂ ಶರಣು. ಕುಟುಂಬ ರಾಜಕೀಯ, ವಂಶಾಡಳಿತ ರಾಜಕೀಯ, ಇದನ್ನು ನೆಹರು ಕುಟುಂಬದಿಂದ ಪ್ರಾರಂಭ ಆಗಿ ಇಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರು ಕುಟುಂಬದ ಅದನ್ನು ಭಾಳ ಹೈಲೈಟಾಗಿ ಮಾತಾಡ್ತಿದ್ದೋ. ನೆಹರು ಕುಟುಂಬ ಆಲ್ ಇಂಡಿಯಾ ಮಟ್ಟದಲ್ಲಿ, ಇಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರು ಕುಟುಂಬದ್ದು. ಈಗ ಈ ವಂಶಾಡಳಿತ ರಾಜಕೀಯ, ಕುಟುಂಬ ರಾಜಕೀಯ ಯಾವ ರೀತಿ ವ್ಯಾಪಿಸ್ಬಿಟ್ಟಿದೆ ಅಂತಂದರೆ ಅದು ಮಿತಿ ಮೀರಿ ಹೋಗ್ಬಿಟ್ಟಿದೆ. ನೀವು ಯಾವುದೇ ಪಕ್ಷ ಇವತ್ತು ಕರ್ನಾಟಕದ ಸಂದರ್ಭದಲ್ಲಿ ನಾವು ಪರಿಗಣಿಸೋದಾದರೆ 3 ಪಕ್ಷಗಳು ಗೆಲ್ತಿವೆ, 224 ಸೀಟ್ನ ಮತ್ತು 28 ಸಂಸದ ಸ್ಥಾನಗಳನ್ನ. ಶಾಸಕರು ಮತ್ತು ಸಂಸದರಿದ್ದಾರೆ. ಇದರಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೇವಲ ಕೆಲವು ಕುಟುಂಬದ ಸದಸ್ಯರು 3 ಪಾರ್ಟಿಯಿಂದ, ಮಗ ಒಂದು ಪಾರ್ಟಿಲಿರ್ತಾನೆ, ಇನ್ನು ಅವರ ಬೀಗ್ರೋ ಇಲ್ಲ ಅವರ ಬಾಮೈಕ್ಳೋ ಯಾರೋ ಅವರು ಇನ್ನೊಂದು ಪಾರ್ಟಿಲಿರ್ತಾರೆ. ಅಪ್ಪ ಒಂದು ಕ್ಷೇತ್ರದಲ್ಲಿ ಗೆದ್ದ ಅಂದ ತಕ್ಷಣವೇ ಅವರಾದಮೇಲೆ ಮಗ ಆದಮೇಲೆ ಮೊಮ್ಮಗ ಆದಮೇಲೆ ಅವರ ಹೆಂಡ್ತಿ, ಸೊಸೆ, ಅತ್ತೆ, ಮಾವ, ಬಾಮೈಕ್ಳು, ಈ ರೀತಿ ಒಬ್ಬರು ಆದಮೇಲೆ ಒಬ್ಬೊಬ್ಬರು ಆ ಕ್ಷೇತ್ರಗಳನ್ನ ಆಕ್ರಮಿಸ್ಕೊಳ್ತಾರೆ. ಜೊತೆಗೆ ಅವರ ಅಕ್ಕಪಕ್ಕದ ಕ್ಷೇತ್ರನ ಮತ್ತು ಅವರು ಪ್ರಭಾವಿಸವಾದಂಥ ಕ್ಷೇತ್ರನ ಅವರ ಬಾವನಿಗೋ, ಅವರ ಅಕ್ಕನಿಗೋ, ಇಲ್ಲ ಅವ್ರ ಬಾಮೈಕ್ಳಿಗೋ, ಬೀಗನಿಗೋ, ಸಡ್ಕನಿಗೋ ಈ ಥರ ಬಿಟ್ಕೊಟ್ಟು ಅವ್ರನ್ನ ಅವರ ಪಕ್ಷದಿಂದ ಗೆಲ್ಸೋಕ್ಕಾಗಿಲ್ಲ ಅಂದರೆ ಬೇರೆ ಪಕ್ಷಕ್ಕೆ ಕಳಿಸಿ ಗೆಲ್ಸ್ಕೊಳ್ತಿದ್ದಾರೆ. ಅಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ಏನು ಒಂದು 20 ಕಿಲೋಮೀಟ್ರಿಗೆ ಒಂದು MLA ಸಿಗ್ಬೋದು, ಇಲ್ಲ ಕೆಲವು ಕಡೆ ದೂರನೂ ಇರ್ಬೋದು, ಇಲ್ಲ ಒಂದೊಂದು ಕ್ಷೇತ್ರ ಅಂದರೆ ಒಂದು ಅಂದಾಜು ಒಂದು 30ರಿಂದ 40 ಕಿಲೋಮೀಟ್ರ್ ಹೆಚ್ಚು ಅಂತಂದರೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕುವ ದುಸ್ಥಿತಿ ಬಂದಿದೆ. ಇದಕ್ಕಿಂತ ರಾಜರಾಡಳಿತನೇ ಚೆನ್ನಾಗಿತ್ತಲ್ವ? ಯಾವಾಗಲೋ ಒಂದು ಸತಿ ರಾಜರು ಬರ್ತಿದ್ರು, ಅವ್ರ ಜೀವಿತಾವಧಿಲಿ ನಮ್ಮೂರಿಗೋ ಇಲ್ಲ ನಾವಿರೋ ಏರಿಯಾಗೋ ಬರಬೇಕು ಅಂತಂದರೆ ಮೋಸ್ಟ್ಲಿ 10 ವರ್ಷಕ್ಕೋ 15 ವರ್ಷಕ್ಕೋ ಬರ್ತಿದ್ರೇನೋ. ಆವಾಗ ನಮಸ್ಕಾರ ರಾಜ್ರೆ ಅಂತ ಬಗ್ಬಿಟ್ಟಿದ್ರೆ ಸಾಕಾಯ್ತಿತ್ತು. ಈಗ ಈ 20 ಕಿಲೋಮೀಟ್ರಿಗೆ ಒಬ್ಬೊಬ್ಬರು ಈ ರಾಜರು ಉಟ್ಕೊಂಡು ಇವ್ರನ್ನ ಅಣ್ಣ ಅಕ್ಕ ಅಂತ ಇವ್ರನ್ನ ಕರೆಯೋದಲ್ಲದೆ ಇವ್ರ ಮೊಮ್ಮಕ್ಕಳನ್ನು ಕೂಡ ಕರೆಯುವಂಥ ದುಸ್ಥಿತಿ ಬಂದುಬಿಟ್ಟಿದೆ. ಇನ್ನೂ ಮೀಸೆ ಚಿಗುರಿರಲ್ಲ, ಇನ್ನೂ ಕೂಡ ಆ ಹೆಣ್ಮಗುಗೆ ಒಂದು ಸರಿಯಾಗಿ ಮಾತಾಡೋಕ್ಕೆ ಬರ್ತಿರಲ್ಲ. ಆ ಏಜನ್ನು ದಾಟ್ತಾ ಇದ್ದಂಗೆ ಒಂದು 25 ವಯಸ್ಸು ಆಯ್ತಾ ಇದ್ದಂಗೆ ಅವರ ತಂದೆ ತಾತ ಇವರೆಲ್ಲ ಗಳಿಸಿರುವಂಥ ದುಡ್ಡು ಕೊಳ್ಳೆ ಹೊಡೆದಿರೋದು, ಅದೇನು ಅವರು ಒಳ್ಳೆ ರೀತಿಲಿ ಮಾಡಿರುವಂಥ ದುಡ್ಡಲ್ಲ, ಕೊಳ್ಳೆ ಹೊಡೆದಿರೋ ದುಡ್ಡನ್ನು ಬಳಸಿ ಕಾರ್ಯಕರ್ತರು ಪಾಪ 30 ವರ್ಷ 40 ವರ್ಷ ದುಡ್ದಿರ್ತಾರೆ. ಅವ್ರಿಗೆ ಯಾವುದೇ ಸ್ಥಾನಮಾನನೂ ಕೊಡದೇನೆ ತಮ್ಮ ಕುಟುಂಬದವ್ರಿಗೇ ಈ ರೀತಿ ಅಧಿಕಾರನ ಕೊಟ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ನೋಡ್ಬೋದು, ಇಲ್ಲ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ನೋಡ್ಬೋದು. ಇಲ್ಲಿ ಈಗ ಇರುವಂಥವರು 75% ಈ ರಾಜಕಾರಣಿಗಳು ಯಾರವರು? ವಂಶಾಡಳಿತ ರಾಜಕಾರಣ, ಕುಟುಂಬ ರಾಜಕಾರಣ, ಇದರಿಂದ ಬಂದಿರೋರನ್ನೇ ತುಂಬಿದ್ದಾರೆ. ಮಿನಿಸ್ಟ್ರುಗಳಾಗ್ಬೋದು, MLA MP ಗಳಾಗ್ಬೋದು. ಈ ಕಾರ್ಯಕರ್ತರು ಏನು ಮಾಡಬೇಕು, ಬೂತ್ ಮಟ್ಟದಲ್ಲಿ ಕಳೆದ 50 ವರ್ಷದಿಂದ ಅವರ ಅಪ್ಪನಿಗೆ, ಮಗನಿಗೆ, ಮೊಮ್ಮಗನಿಗೆ, ಮರಿಮಗನಿಗೆ ಎಲ್ಲರಿಗೂ ಅಣ್ಣ ಅಂದ್ಕೊಂಡೇ ಬದುಕಬೇಕಾ ಇವರು? ಈ ಕಾರ್ಯಕರ್ತರಿಗೋಸ್ಕರ ಪಕ್ಷಗಳು ಮತ್ತು ಈಗ ಗೆದ್ದಿರುವಂಥ ಮತ್ತು ಕ್ಯಾಬಿನೆಟಲ್ಲಿ ಏನು ನೀವಂತೂ ಆಡಳಿತ ಮಾಡೋದಕ್ಕೆ ಬಂದಿಲ್ಲ, ಆಡಂಬರದ ಜೀವನಗಳನ್ನ ಮಾಡ್ತಾಯಿದ್ದೀರಿ. ಈ ಕಾರ್ಯಕರ್ತರುಗಳಿಗೆ ನೀವು ಏನಾದ್ರೂ ಈ ಕೂಡಲೇ
ಒಳ್ಳೆ ಕೆಲಸಗಳನ್ನ ಘೋಷಿಸಲೇಬೇಕು. ಇದು ಒಂದು ಪಕ್ಷದ ಸಮಸ್ಯೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಪಕ್ಷದಲ್ಲೂ ಇದು ಉದ್ಭವ ಆಗಿದೆ. ಇದಕ್ಕೆ ನಾವು ಜನಸಾಮಾನ್ಯರು ಧ್ವನಿ ಎತ್ತಿಲ್ಲ ಅಂತಂದರೆ ಇದು ಯಾವತ್ತಿಗೂ ಸರಿ ಹೋಗಲ್ಲ. ಆಮೇಲೆ ಧ್ವನಿ ಎತ್ತಿದ ತಕ್ಷಣವೇ ಸರಿ ಹೋಗ್ಬಿಡುತ್ತಾ ಅಂತಂದರೆ ಅದು ನಾಳೆ ಬೆಳಗ್ಗೆಗೇ ಆಗ್ಬಿಡಲ್ಲ. ಇದ್ರ ವಿಚಾರವಾಗಿ ಜನಜಾಗೃತಿ ಆಗಬೇಕು, ಕಾರ್ಯಕ್ರಮಗಳು ನಡಿಬೇಕು. ಹಾಗಾಗಿ ನಾವೇನು ಅಂದ್ಕೊಂಡಿದ್ದೀವಿ, ದ್ರಾವಿಡ ಚಳವಳಿಯವರು, ರಾಷ್ಟ್ರೀಯ ದ್ರಾವಿಡ ಸಂಘ ಇರ್ಬೋದು, ದ್ರಾವಿಡ ಕನ್ನಡಿಗರ ಚಳವಳಿ ಇರ್ಬೋದು, ಇನ್ನು ದ್ರಾವಿಡ ಹೆಸರಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರೋ ಬೇರೆ ಬೇರೆ ಸಂಘಟನೆಗಳೆಲ್ಲ ಇರ್ಬೋದು, ನಾವು ಅಂದ್ಕೊಂಡಿರೋದೇನು ಅಂತಂದರೆ ಈ ನಿಟ್ಟಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರ ಅಭಿವೃದ್ಧಿಗಾಗಿ ಯಾಕೆ ನಾವು ಒಂದು ಕಾರ್ಯಕ್ರಮನ ಹಾಕೊಳ್ಬಾರ್ದು, ಅವರಲ್ಲಿ ಜಾಗೃತಿನ ಮೂಡಿಸೋದಕ್ಕೋಸ್ಕರ ನಾವು ಕನ್ನಡ ನಾಡಿನಾದ್ಯಂತ ಎಲ್ಲ ಪಕ್ಷದ ಕಾರ್ಯಕರ್ತರ ಅಭಿವೃದ್ಧಿಗಾಗಿ ಜನಜಾಗೃತಿ ಯಾತ್ರೆ ಮಾಡಬೇಕು ಅಂತ ಒಂದು ಆಲೋಚನೆನ ಮಾಡಿದ್ದೀವಿ. ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಸರಿ ಯಾವುದು, ತಪ್ಪು ಯಾವುದು, ಇಲ್ಲ ಇದನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ನೀವು ಕೂಡ ನಮಗೆ ಅಭಿಪ್ರಾಯನ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನ ಪರಿಗಣಿಸಿ ಅದನ್ನು ನಾವು ಯಾವುದನ್ನು ತಗೊಳ್ಬೇಕು, ಯಾವುದನ್ನು ತಗೋಬಾರ್ದು ಆ ನಿರ್ಧಾರ ನಾವೇ ಮಾಡ್ತೀವಿ. ಹಾಗಾಗಿ ಇದು ನೀವು ಸರ್ವೇ ಸಾಮಾನ್ಯ ಬೆಳಿಗ್ಗೆ ಎದ್ದರೆ ನೀವು ಗಮನಿಸ್ತಿರ್ತೀರ, ನಿಮ್ಮನೆ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗಿರ್ಬೋದು. ಬಹುತೇಕ ಈ ಮೂರು ಪಕ್ಷದ ಏನು ಕಾರ್ಯಕರ್ತರಿದ್ದಾರೆ, ಬೂತ್ ಮಟ್ಟದಲ್ಲಿ ಚುನಾವಣೆ ಅಂತಂದರೆ, ಈ ರಾಜಕೀಯ ಅಧಿಕಾರ ಅಂತಂದರೆ ಬೂತ್ ಮಟ್ಟದ ಕಾರ್ಯಕರ್ತರೇ ಇಂಪಾರ್ಟೆಂಟು. ಅಂದಾಜು ಒಂದು ಕ್ಷೇತ್ರ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 280ರಿಂದ 300 ಬೂತ್ಗಳಿರ್ತವೆ, ಮತಗಟ್ಟೆಗಳಿರ್ತವೆ. ಒಂದೊಂದು ಬೂತಲ್ಲಿ ಒಂದೊಂದು ಪಕ್ಷಕ್ಕೆ ಕನಿಷ್ಠ 10 ಜನ ಜಾಸ್ತಿ ಇರ್ತಾರೆ. ನಾವು ಬರೀ 10 ಜನನ ಪರಿಗಣಿಸಿದ್ರು ಕೂಡ 3 ಪಕ್ಷದಿಂದ ಒಂದು ಕ್ಷೇತ್ರದಲ್ಲಿ 3000 ಜನ ಕಾರ್ಯಕರ್ತರಾದರು. ಈ 3000 ಜನ ಕಾರ್ಯಕರ್ತರು ಒಂದು ಪಕ್ಷದಲ್ಲಾದರು, ಎಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪಕ್ಷಕ್ಕೆ 3000 ಜನ ಕಾರ್ಯಕರ್ತರಾದರು, ಬೂತ್ ಮಟ್ಟದ ಕಾರ್ಯಕರ್ತರು. ಅದೇ ರೀತಿ 3 ಪಕ್ಷದಿಂದ ನೀವು ಪರಿಗಣಿಸೋದಾದರೆ ಹತ್ತತ್ರ 9000ದಿಂದ 10,000 ಜನ ಕಾರ್ಯಕರ್ತರು ಇರ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತರು. ಇನ್ನು ಕೆಲವು ಕಾರ್ಯಕರ್ತರು ಇಲ್ಲ ನಾಯಕರು, ಎರಡನೇ ಹಂತದವರು, ಇವರು ಒಂದಷ್ಟು ಬೆನಿಫಿಟನ್ನು ಮಾಡ್ಕೊಳ್ತಿರ್ತಾರೆ. ಈ ಶಾಸಕರು, ಸಂಸದರು ಇವರ ಜೊತೆಯಲ್ಲಿ ಯಾವಾಗ್ಲೂ ತಾಲೂಕು ಮಟ್ಟದಲ್ಲೋ, ಜಿಲ್ಲಾ ಮಟ್ಟದಲ್ಲೋ, ಇಲ್ಲ ರಾಜ್ಯ ಮಟ್ಟದಲ್ಲೋ ಗುರುತಿಸ್ಕೊಂಡು ಅವರೊಂದಷ್ಟು ಲಾಭ ಮಾಡ್ತಿರ್ತಾರೆ. ಆದರೆ ಈ ಬೂತ್ ಮಟ್ಟದ ಕಾರ್ಯಕರ್ತರು ಇರ್ತಾರಲ್ಲ, ಪಾಪ ಇವರೆಲ್ಲ ಮೆಜಾರಿಟಿ ಈ ಚುನಾವಣೆ ಸಂದರ್ಭದಲ್ಲಿ ಇವ್ರುಗಳು ತೋರಿಸುವ ಆಮಿಷದಿಂದ ಹಾಳಾಗಿ ಎಜುಕೇಷನ್ ಡ್ರಾಪ್ಔಟ್ ಆಗಿರ್ತಾರೆ. ಇವ್ರುಗಳು ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೂ ಇವ್ರಿಗೆ ಮೈಂಡು ಸಪೋರ್ಟ್ ಮಾಡಲ್ಲ. ಬಹುತೇಕ ಇವ್ರಿಗೆಲ್ಲ ಮದುವೆ ಕೂಡ ಆಗಿರಲ್ಲ. ಯಾಕೆ ಮದುವೆ ಆಗಿರಲ್ಲ ಅಂತಂದರೆ, ಅದು ಯಾವುದೇ ಜಾತಿ ಜನಾಂಗದವರಾಗಿರಲಿ, ಇವತ್ತು ಹೆಣ್ಮಕ್ಳು ಒಂದು ಕನಿಷ್ಠ ಡಿಗ್ರಿ ಓದಿರೋರನ್ನ ಬಯಸ್ತಾರೆ, ಉದ್ಯೋಗದಲ್ಲಿರೋರನ್ನ ಬಯಸ್ತಾರೆ. ಮೊದಲೆಲ್ಲ ನಡೆದ್ಬಿಡ್ತಿತ್ತು, ಏನೋ ಜಮೀನಿತ್ತು, ಇಲ್ಲ ವ್ಯವಹಾರ ಇತ್ತು, ಹೆಣ್ಮಕ್ಳು ಮದುವೆ ಆಗ್ತಿದ್ರು. ಹೆಣ್ಮಕ್ಳು ವಿದ್ಯಾಭ್ಯಾಸನ ಕಲಿತಾ ಅವರು ನಾಗರಿಕತೆ ಕಡೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಬಲಿಪಶು ಆಗಿರುವಂಥ ಬೂತ್ ಮಟ್ಟದ ಕಾರ್ಯಕರ್ತರು ಪಾಪ ಮದುವೆ ಇಲ್ಲ, ಒಂದು ಗೌರವವಾದ ಸ್ಥಾನಮಾನ ಇಲ್ಲ. ಅಟ್ಲೀಸ್ಟು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಏನೋ ನಾನೊಂದು ಕೌನ್ಸಿಲರ್ ಆಗ್ಬಿಡ್ಬೋದು, ಪಂಚಾಯತಿ ಮೆಂಬರ್ ಆಗ್ಬೋದು, ZP ಮೆಂಬರ್ ಆಗ್ಬೋದು, TP ಮೆಂಬರ್ ಆಗ್ಬೋದು ಅಂತ ದುಡಿತಾ ಇದ್ದಾರೆ. ಅದಾದರೂ ಆಗ್ಬೋದಾ ಅಂತಂದರೆ ಅದಕ್ಕೂ ಕೂಡ ಈ ಎಲ್ಲ ಪಕ್ಷದ ಶಾಸಕರು, ಸಂಸದರು ಎಡೆ ಮಾಡಿಕೊಡ್ತಾ ಇಲ್ಲ. ಯಾಕೆ ಇವರು ಎಡೆ ಮಾಡಿಕೊಡ್ತಾ ಇಲ್ಲ ಅಂತಂದರೆ, ಈಗ ನೋಡಿ, ಈಗಾಗಲೇ 3 ರಿಂದ 4 ವರ್ಷ ತಡವಾಗಿದೆ. ZP, TP, BBMP, ಹಲವು ನಗರಸಭೆಗಳು ಇವೆಲ್ಲ ಚುನಾವಣೆ ನಡಿಬೇಕಾಗಿತ್ತು, ಇನ್ನೂ ನಡೆದಿಲ್ಲ. ಕಾರಣ ಏನು ಅಂತಂದರೆ, ಇವ್ರು ಯಾರು ಉಸಿರೆತ್ತಲ್ಲ, ಈ MLAಗಳು, MP ಗಳು ಯಾರು ಉಸಿರೆತ್ತಲ್ಲ, ಅದು ನಡಿಲೇಬೇಕು ಅಂತ. ಆ ಪಕ್ಷದವ್ರ ವಿರುದ್ಧ ಇವರು ಅರ್ಜಿ ಬಿಡ್ತಾರೆ ಇದಕ್ಕೆ, ಕೋರ್ಟ್ಗೆ. ಈ ಪಕ್ಷದ ಇದ್ದಾಗ ಅವ್ರು ಅರ್ಜಿ ಬಿಟ್ಟು ಇವನ್ನ ಮುಂದಾಗ್ತಾ ಹೋಗ್ತಾರೆ. ಯಾಕಂದರೆ ಅಧಿಕಾರನ ಇವರು ಕಾರ್ಯಕರ್ತರ ಜೊತೆ ಹಂಚ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಕಾರ್ಯಕರ್ತರು ಅಂತಂದರೆ ಇವರು ಬಂದಾಗ ಜೈಕಾರ ಕೂಕೊಂಡು ಪಾಪ ಅವರು 100 ರೂಪಾಯಿ 200 ರೂಪಾಯಿ ಹೊಂದಿಸಿ ಅವರು ಹಾರಗಳನ್ನ ಹಾಕಿ ಇವ್ರಿಗೂ ಅಣ್ಣ ಬರ್ತಾವ್ರೆ ಅಂತ ಪಟಾಕಿನ ಹೊಡೆದು ಎಲ್ಲರ ಹತ್ರನೂ ಚೀತು ಅನ್ಸ್ಕೊಂಡು ಆಪೋಸಿಟ್ಟು ಏನು ಪಕ್ಷ ಇರುತ್ತೆ ಅವ್ರ ಜೊತೆ ಜಗಳ ಆಡ್ಕೊಂಡು ಮುಖ ಮುನ್ಸು ಮಾಡ್ಕೊಂಡು, ಒಂದೇ ಆ ಊರವರಾಗಿರ್ತಾರೆ, ಒಂದೇ ಕೇರಿಯವರಾಗಿರ್ತಾರೆ, ಒಂದೇ ಜಾತಿಯವರಾಗಿರ್ತಾರೆ, ಇದು ಕೆಲವು ಸಂದರ್ಭದಲ್ಲಿ ಒಂದೇ ಕುಟುಂಬದವರಾಗಿರ್ತಾರೆ. ಈ ರೀತಿ ಈ ಊರ ಶಾಸಕರಿಗೋಸ್ಕರ, MP ಗಳಿಗೋಸ್ಕರ, ಪಕ್ಷಕ್ಕೋಸ್ಕರ ಅವರ ಬದುಕನ್ನೇ ಹಾಡು ಮಾಡ್ಕೊತಿದ್ದಾರೆ.
ಇವ್ರುಗಳು ಹೇಗೆ ಸೈನಿಕರು ರೈತರು ಈ ಒಂದು ಸಮಾಜಕ್ಕೆ ಒಟ್ಟಾರೆ ಕಾಣಿಕೆನ ಕೊಡ್ತಿದ್ದಾರೋ ಅದೇ ರೀತಿ ಇವತ್ತು ರಾಜಕೀಯ ವ್ಯವಸ್ಥೆ ನಡೀತಾ ಇರೋದೇ ಇವ್ರುಗಳಿಂದ. ಇಂಥ ಕಾರ್ಯಕರ್ತರ ಬಗ್ಗೆ ಎಲ್ಲ ಪಕ್ಷದ ಕಾರ್ಯಕರ್ತರು ಅದು ಎಂಥದೇ ಸಿದ್ಧಾಂತ ಆಗಿರಲಿ, ಅವರು ಭಾಳ ಪ್ರಾಮಾಣಿಕವಾಗಿ ಅಲ್ಲಿ ಓಟನ್ನು ಕೇಳುವಂಥದ್ದು, ಆ ಚೀಟಿ ಹರ್ಕೊಡುವಂಥದ್ದು, ಬಾವುಟ ಹಿಡಿಯುವಂಥದ್ದು ಈ ಕೆಲಸ ಮಾಡ್ತಾರಲ್ಲ ಬೂತ್ ಮಟ್ಟದಲ್ಲಿ. ಈ ಕಾರ್ಯಕರ್ತರ ಪರವಾಗಿ ಯಾವುದಾದ್ರೂ ಪಕ್ಷಗಳು ಏನಾದರೂ ಗಮನ ಹರಿಸಿದವ? ಕೇವಲ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಏನೋ ಅವ್ರಿಗೆ ಕೊಡೋದನ್ನು ಬಿಟ್ಟರೆ ಎಲೆಕ್ಷನ್ ಮುಗಿದ ತಕ್ಷಣವೇ ಅವ್ರ ಕಡೆ ಗಮನನೇ ಹರಿಸಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಜನದ ಮೇಲೆ ಕೇಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಪಕ್ಷದ ವತಿಯಿಂದ ಯಾರೋ ಲಾಯರ್ ಅಟೆಂಡ್ ಮಾಡ್ತಾರೆ. ಮತ್ತೆ ಅವರು ಹಿಯರಿಂಗ್ಗೆ ಹೋದಾಗ ಆ ಲಾಯರು ನಮ್ಮ ಜೂನಿಯರ್ಗೆ 500 ರೂಪಾಯಿ ಕೊಟ್ಬಿಡಪ್ಪ ಅಂತಂತಾರೆ, 1000 ರೂಪಾಯಿ ಕೊಟ್ಬಿಡಪ್ಪ ಅಂತಾರೆ. ಯಾರಿಗೋಸ್ಕರ ಕೇಸ್ ಹಾಕ್ಸ್ಕೊಂಡಿದ್ದು? ಇವತ್ತು ಯಾರು MLA MP ಆಗಿದ್ದಾರೆ, ಮತ್ತು ಸರ್ಕಾರವಾಗಿದೆಯಲ್ಲ ಒಂದು ಪಕ್ಷ, ಅವ್ರಿಗೋಸ್ಕರ ಕೇಸ್ ಹಾಕ್ಸ್ಕೊಂಡಿರ್ತಾರೆ. ಎಲ್ಲಿಂದ ತರ್ತಾರೆ ಇವ್ರುಗಳು? ಹಾಗಾಗಿ ನಾವೊಂದಷ್ಟು ಬೇಡಿಕೆನ ಫ್ರೇಮ್ ಮಾಡಿದ್ದೀವಿ. ಈ ಪಕ್ಷದ ಕಾರ್ಯಕರ್ತರು, ಎಲ್ಲ ಪಕ್ಷದ ಕಾರ್ಯಕರ್ತರು, ಒಂದು ಪಕ್ಷ ಅಲ್ಲ, ಅದೇನೇ ಸಿದ್ಧಾಂತ ಆಗಿರಲಿ, ಅವರು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಲ್ಲಿ ದುಡಿತಿರ್ತಾರೆ. ಇನ್ನು ಚಿಂತಕರ ಚಾವಡಿ ಅಂತಲೇ ಕರೆಸ್ಕೊಳ್ಳುವಂಥ ವಿಧಾನ ಪರಿಷತ್ತು, ರಾಜ್ಯಸಭೆ ಮತ್ತು ನಿಗಮ ಮಂಡಳಿಗಳು, ಇಲ್ಲಿಗಾದ್ರೂ ಕಾರ್ಯಕರ್ತರಿಗೆ ಅಧಿಕಾರನ ಕೊಡ್ತಾರ ಅಂತಂದರೆ ಖಂಡಿತವಾಗ್ಲೂ ಕೊಡ್ತಾ ಇಲ್ಲ. ಅಲ್ಲೂ ಕೂಡ ಇವರ ನೆಂಟರಿಷ್ಟರನ್ನೇ, ಯಾರು ಈಗ ಆಲ್ರೆಡಿ ಬಲಿಷ್ಠವಾಗಿ ಲೀಡರ್ಗಳಾಗಿ ಬೆಳೆದ್ಬಿಟ್ಟಿದ್ದಾರೋ, MLAಗಳಾಗಿ MP ಬೆಳೆದಿದ್ದಾರೋ, ಇವರ ಕುಟುಂಬದವ್ರನ್ನೇ ಇಲ್ಲ ಅವ್ರ ಬೀಗ್ರನ್ನೇ ಇಂಥವ್ರನ್ನೇ ಇಲ್ಲ ಅವ್ರು ಯಾರೂ ಸಿಕ್ಕಿಲ್ಲ ಅಂತಂದರೆ ಯಾರಾದ್ರೂ ದೊಡ್ಡ ದೊಡ್ಡ ಕುಳಗಳು 200 ಕೋಟಿ 300 ಕೋಟಿ ಬಂಡವಾಳನ ಕಿತ್ಕೊಂಡು ಪಕ್ಷಕ್ಕೊಂದಷ್ಟು ಈ ಲೀಡರ್ಗಳು ಒಂದಷ್ಟು ಹಂಚ್ಕೊಂಡು ಕಾರ್ಯಕರ್ತರಿಗೆ ಮೋಸ ಮಾಡ್ತಿದ್ದಾರೆ. ಕಾರ್ಯಕರ್ತರನ್ನ ಇವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆದ್ದರಿಂದ ನಾವು ದ್ರಾವಿಡ ಕನ್ನಡಿಗರು ಚಳವಳಿಯವರು ಈ ಒಂದು ಕಾರ್ಯಕರ್ತರ ಪರವಾಗಿ ಎಲ್ಲ ಪಕ್ಷದಲ್ಲೂ ಬೇಡಿಕೆನ ಇಡೋದು ಏನಂತಂದರೆ, ಈ ಕಾರ್ಯಕರ್ತರುಗಳಿಗೋಸ್ಕರ ನೀವು ಜೀವ ವಿಮೆ ಮತ್ತು ಅಪಘಾತ ವಿಮೆ ಈ ಥರದ್ದನ್ನು ಮಾಡಿಸ್ಬೇಕು. ಅಂದರೆ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಕಾರ್ಯಕರ್ತರಿಗೆ ನೀವು ತಕ್ಕೊಡಬೇಕು. ಯಾವ ಕಾರ್ಯಕರ್ತರು? ಬೂತ್ ಮಟ್ಟದ ಕಾರ್ಯಕರ್ತರು. ಇವರಿಲ್ಲ ಅಂತಂದರೆ ಅವ್ರ ಮನೆಯಿಂದ ಕರ್ಕೊಬಂದು ಓಟ್ ಹಾಕ್ಸೋರು ಯಾರೂ ಇರಲ್ಲ. ನಿಮಗೆ ಇವ್ರನ್ನ ದುರ್ಬಳಕೆ ಮಾಡ್ಕೊಳ್ಳೋದನ್ನು ನಿಲ್ಲಿಸಬೇಕು. ಇವ್ರಿಗೆ ಈ ಸಲ ಚುನಾವಣೆಯಲ್ಲೂ ಕೂಡ ಯಾರಿಗೂ ನೀವು MP ಮಾಡೋದೋ ಇಲ್ಲ MLA ಮಾಡೋದೋ ಈ ಥರದ್ದು ಯಾವುದೂ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಹೇಳ್ಬೋದು, ಇದು ಜನಜಾಗೃತಿ ಜಾಸ್ತಿಯಾಗಿ ಮುಂದಕ್ಕೆ ಎಲ್ಲ ಪಕ್ಷಗಳೂ ನಾವು ಕುಟುಂಬ ರಾಜಕಾರಣನ ಬಿಡ್ತೀವಿ, ಕಾರ್ಯಕರ್ತರಿಗೆ ನಾವು ಟಿಕೆಟನ್ನು ಕೊಡ್ತೀವಿ ಅಂತ ನೀವು ಆಶ್ವಾಸನೆಯನ್ನು ಕೊಡ್ಬೋದು. ಆದರೆ ಆ ಆಶ್ವಾಸನೆ ಈಡೇರೋವರೆಗೂ ಅಟ್ಲೀಸ್ಟು ಕಾರ್ಯಕರ್ತರಿಗೆ ಈ ರೀತಿಯ ಬೆನಿಫಿಟ್ಗಳನ್ನ ಕೊಡಬೇಕಾಗತ್ತೆ. ಮೊದಲನೇದಾಗಿ ಇವ್ರುಗಳಿಗೆ ಲೈಫ್ ಇನ್ಶೂರೆನ್ಸ್ನ ಮಾಡಿಸ್ಕೊಡ್ಬೇಕು. ಎರಡನೇದಾಗಿ ಕಾರ್ಯಕರ್ತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ನ ಫಿಕ್ಸ್ ಮಾಡಬೇಕು. ಪಕ್ಷದ ವತಿಯಿಂದ ಆಗ್ಬೋದು, ಇಲ್ಲ ಶಾಸಕ ಸಂಸದರು ಅವರು ಇವತ್ತು ಎಲ್ಲರಿಗೂ ಗೊತ್ತಿದೆ, ಅದು ಚುನಾವಣೆ ಆಯೋಗನೇ ಅದೆಷ್ಟೋ ಲಕ್ಷ ಫಿಕ್ಸ್ ಮಾಡಿದೆ. ನೀವು MLA ಆದರೆ ಇಷ್ಟು ಖರ್ಚು ಮಾಡ್ಬೋದು, MP ಆಗಬೇಕು ಅಂದರೆ ಇಷ್ಟು ಖರ್ಚು ಮಾಡಬೇಕು ಅಂತ. ಮತ್ತು ಅದಕ್ಕಿಂತ 100 ಪಟ್ಟು ಜಾಸ್ತಿ 100 ಕೋಟಿ ಬಂಡವಾಳನ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರೋದ್ರಿಂದ ನೀವು ಕಾರ್ಯಕರ್ತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡಬೇಕು. ಕಾರ್ಯಕರ್ತರಿಗೆ ಮಾಶಾಸನ ಫಿಕ್ಸ್ ಮಾಡಬೇಕು. ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಮಾಶಾಸನ ಅಂದರೆ ತಿಂಗಳಿಗೆ ಒಂದಿಷ್ಟು ಅವ್ರಿಗೆ ಫುಲ್ ಟೈಮರ್ಸು ಏನಿರ್ತಾರೆ ಅವ್ರಿಗೆ ಒಂದು ಮಾಶಾಸನ ತಿಂಗಳಿಗೆ ಒಂದಷ್ಟು ಫಂಡನ್ನು ಕೊಡಬೇಕು. ಅದೇನೋ ಒಂದು ಸಂಭಾವನೆ ರೀತಿಲಿ ಈ ZP TP BBMP ವಿಧಾನ ಪರಿಷತ್ತು ರಾಜ್ಯಸಭೆ ನಿಗಮ ಮಂಡಳಿ ಇವೆಲ್ಲ ಇದೆಯಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಆಲ್ರೆಡಿ MLA MP ಆಗಿರೋರು, ಆಲ್ರೆಡಿ MLA MP ಮಾಜಿ ಮಕ್ಕಳು ಕುಟುಂಬಸ್ಥರು ಇವರ ಯಾರ ಫ್ಯಾಮಿಲಿಗೂ ಕೊಡಬಾರ್ದು, ಟಿಕೆಟನ್ನು ಕೊಡಬಾರ್ದು. ಎಲ್ಲ ಟಿಕೆಟನ್ನು ಕೂಡ ಬೂತ್ ಮಟ್ಟದ ಕಾರ್ಯಕರ್ತರು ಯಾರು ದುಡ್ದಿರ್ತಾರೆ 16 ವರ್ಷದಿಂದ ಇಂಥವ್ರಿಗೆ ಕೊಡ್ತೀವಿ ಅಂತ ಆ ಪಕ್ಷಗಳು ರೆಸಲ್ಯೂಷನ್ನ ಪಾಸ್ ಮಾಡಬೇಕು. ಇದಕ್ಕೆ ಕಾರ್ಯಕರ್ತರುಗಳು ಕೂಡ ಡಿಮ್ಯಾಂಡ್ ಮಾಡಬೇಕು. ನೀವು ಬಾವುಟ ಕಟ್ಟಿರೋದು, ನೀವು ಅಣ್ಣಂಗೆ ಜೈ ಅಂದಿರೋದು, ಅಕ್ಕಂಗೆ ಜೈ ಅಂದಿರೋದು, ಅವ್ನು ಯಾರೋ 25 ವರ್ಷ 30 ವರ್ಷದ ನೆನ್ನೆ ಮೊನ್ನೆ ಐಕ್ಳುಗಳಿಗೂ ಕೂಡ ನೀವು ಅಣ್ಣ ಅಣ್ಣ ಅಂತ ಇರೋದು ಏನಕ್ಕೋಸ್ಕರ? ನಿಮಗೂ ಅಧಿಕಾರ ಬೇಕು.
ನೀವು ಏನಾದರೂ ಒಂದು ಅಧಿಕಾರನ ಪಡೆದು ಜನರಿಗೆ ಆಡಳಿತನ ಕೊಡಬೇಕು ಅಂತಲ್ವೇ. ಹಾಗಾಗಿಯೇ ಶಾಸಕರು ಮತ್ತು ಸಂಸದರು ಆದ ತಕ್ಷಣವೇ ಅವರ ಕುಟುಂಬಕ್ಕೆ ಬಿಟ್ಟು ಇನ್ನು ಮಿಕ್ಕಿದಂಥ ಏನು ಚುನಾವಣೆಗಳಿರ್ತವೆ ಅದರಲ್ಲಿ ಕಾರ್ಯಕರ್ತರಿಗೇ ಕೊಡ್ತೀವಿ ಅಂತ ಪಕ್ಷಗಳು ಈ ಕೂಡಲೇ ರೆಸೊಲ್ಯೂಷನ್ನ ಪಾಸ್ ಮಾಡಬೇಕು. ಮತ್ತು ಇನ್ನೊಂದು ಸಣ್ಣ ಒತ್ತಾಯ ನಮ್ಮದು ಏನಂತಂದರೆ, ಈ ಕೂಡಲೇ ಅಟ್ಲೀಸ್ಟು 1 ವರ್ಷಕ್ಕೆ ಕಾರ್ಯಕರ್ತರು ಮೊಬೈಲ್ಗೆ ರೀಚಾರ್ಜ್ ಆದ್ರೂ ಮಾಡಿ. ಪಾಪ ಕಾರ್ಯಕರ್ತರು ಇತ್ತೀಚೆಗೆ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಬ್ಯಾಟಿಂಗ್ ಆಡ್ತಾರೆ ನಿಮ್ಗಳ ಪರವಾಗಿ, ಅಣ್ಣ ಅಣ್ಣ ಅಕ್ಕ ಅಕ್ಕ ಅಂತೆಲ್ಲ. ನಿಜವಾಗ್ಲೂ ಅವ್ರದ್ದು ಬಂದುಬಿಡ್ತವ್ರನ್ನೇ ಅವರು ಅಣ್ಣ ಅಕ್ಕ ಅಂತ ಅಂತಾರೋ ಅನ್ನೋದಿಲ್ವೋ, ಅಷ್ಟು ಹಚ್ಕೊಬಿಟ್ಟಿದ್ದಾರೆ. ಇನ್ನು ಕೆಲವರಂತೂ ಅಯ್ಯೋ ನಮ್ಮ ಡ್ಯಾಡಿ ಇವರು, ನಮ್ಮ ಅಪ್ಪ ಇವರು, ನಮ್ಮ ಅಪ್ಪಾಜಿ ಇವರು, ಈ ಥರದ್ದೆಲ್ಲ ಮಾತಾಡ್ಕೊಂಡು ಭಾವನಾತ್ಮಕವಾಗಿ ಓಟನ್ನು ಸೆಳೀತಿರ್ತಾರೆ. ಕಡೆ ಪಕ್ಷ ಈ ಕೂಡಲೇ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ 1 ವರ್ಷದ ರೀಚಾರ್ಜ್ ಆದ್ರೂ ಎಲ್ಲ 3 ಪಕ್ಷದ ಅವರು ಮಾಡುವಂತಾಗಲಿ. ಇವರ ಜೊತೆ ಅಧಿಕಾರನ ಹಂಚ್ಕೊಳ್ಬೇಕಾಗತ್ತೆ ಅನ್ನೋ ಕಾರಣಕ್ಕೇ ಮುಂದೆ ತಳ್ತಾ ಬರ್ತಿದ್ದೀರಲ್ಲ ZP, TP, BBMP ಚುನಾವಣೆಗಳನ್ನ. ಇದನ್ನು ಎಲ್ಲ ಪಕ್ಷದ ಶಾಸಕರು ಸಂಸದರು ಈ ಕೂಡಲೇ ದನಿ ಮಾಡಿ ಅಗತ್ಯ ಕ್ರಮನ ವಹಿಸಿ ನಡೆಯುವಂಗೆ ಮಾಡಬೇಕು. ಕಾರ್ಯಕರ್ತರು ಅನಾರೋಗ್ಯಕ್ಕೆ ಒಳಪಟ್ಟಾಗ ಲಕ್ಷಾಂತರ ರೂಪಾಯಿ ಖರ್ಚು ಬಂದಾಗ ಆ MLAಗಳ ಹತ್ರ ಲೆಟ್ರ್ ಹಿಡ್ಕೊಂಡು ಹೋಗ್ತಾರೆ. ಇನ್ಯಾರೋ MLAಗೆ ಹತ್ರ ಇರುವಂಥ ಆ ಲೀಡ್ರ್ ಹತ್ರ ಹೋಗಿ ಕೇಳ್ಕೊಳ್ತಾರೆ. ಅವರು ಇವರನ್ನು ವಂಚನೆ ಮಾಡ್ತಾರೆ, ಅವರು ಇವ್ರಿಗೆ ಸಿಗದಂಗೆ ಮಾಡ್ತಾರೆ. ಇಲ್ಲ ಆ MLAನೂ ತಪ್ಪಿಸ್ಕೊಂಡು ಓಡಾಡ್ತಾರೆ, ಆ MP ತಪ್ಪಿಸ್ಕೊಂಡು ಓಡಾಡ್ತಾರೆ. ಪಕ್ಷದಿಂದನೂ ಇವರ ಅನಾರೋಗ್ಯಕ್ಕೆ ಯಾವುದೇ ಸ್ಕೀಮ್ಗಳಿಲ್ಲ ಅನಿಸುತ್ತೆ. ಪಾಪ ಇವರ ಆರೋಗ್ಯ ಕೆಡಿಸ್ಕೊಂಡು ಇಲ್ಲಿ ನಿಮ್ಗಳ ಪರವಾಗಿ ಅಲ್ಲಿ ಹೋರಾಟ ಮಾಡಿಸ್ತಿರ್ತಾರೆ, ಓಟನ್ನು ಗಳಿಸ್ತಿರ್ತಾರೆ. ಅಂಥ ಕಾರ್ಯಕರ್ತರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಅವ್ರಿಗೆ ಬೆಂಬಲಿಸೋಕ್ಕೋಸ್ಕರ, ಅವ್ರಿಗೆ ಅಗತ್ಯವಾಗಿ ಬೇಕಾದ ಹಣ ಸಹಾಯನ ಮಾಡೋದಕ್ಕೋಸ್ಕರ ಪ್ರತಿ ಕ್ಷೇತ್ರದಲ್ಲೂ ಕನಿಷ್ಠ 1 ಕೋಟಿ ಫಂಡನ್ನಾದ್ರೂ ಮೀಸಲಿಡಬೇಕು. ಈಗ ನಾವು ಇಷ್ಟೆಲ್ಲ ಏನು ಹೇಳಿದ್ವಿ, ಇದ್ರ ಸರಿನಾ ತಪ್ಪ, ಈ ಆಲೋಚನೆ ಸರಿನಾ ತಪ್ಪ, ಈ ರೀತಿ ನಾವು ಜನಜಾಗೃತಿ ಮಾಡೋದು ಏನನ್ಸುತ್ತೆ ನಿಮಗೆ? ನಿಮ್ಮ ಅಭಿಪ್ರಾಯನ ತಿಳಿಸಿ, ಅದ್ರ ಮೇಲೆ ನಾವು ಕಾರ್ಯಕ್ರಮನ ರೂಪಿಸ್ತೀವಿ. ಶರಣು, ಥ್ಯಾಂಕ್ ಯು.